ತೈಲ ಬೆಲೆ ಏರಿಕೆಯ ಬಳಿಕ ರಾಜ್ಯ ಸರ್ಕಾರ ಈಗ ಜನರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ರಾಜ್ಯದ ಜನರಿಗೆ ಕೆಎಂಎಫ್ ಹಾಲಿನ ದರ ನಾಳೆಯಿಂದಲೇ ಏರಿಕೆಯಾಗ್ತಾ ಇದೆ. ಅರ್ಧ ಲೀಟರ್ಗೂ 2 ರೂಪಾಯಿ, ಅಂದರೆ ಅರ್ಧ ಲೀಟರ್ ಪ್ಯಾಕೆಟಿಗೂ 2 ರೂಪಾಯಿ, 1 ಲೀಟರಿಗೂ 2 ರೂಪಾಯಿ ಏರಿಕೆ ಮಾಡಲಾಗಿದೆ. ನಾಳೆಯಿಂದಲೇ ಲೀಟರಿಗೆ 2 ರೂಪಾಯಿ ಏರಿಕೆ ಮಾಡಿ ಕೆಎಂಎಫ್ ಆದೇಶ ಮಾಡಿದೆ. ಆದರೆ ಈ ಬಾರಿ ಚೇಂಜಸ್ ಏನು ಅಂತಂದ್ರೆ 1 ಲೀಟರ್ ಪ್ಯಾಕೆಟ್ನಲ್ಲಿ 1 ಲೀಟರ್ನ ಬದಲು 1 ಲೀಟರ್ ಪ್ಲಸ್ 50 ml ಎಕ್ಸ್ಟ್ರಾ ಕೊಡಲಾಗುತ್ತೆ. 500 ml ಪ್ಯಾಕೆಟ್ನಲ್ಲಿ ಮತ್ತೊಂದು 50 ml ಹೆಚ್ಚುವರಿಯಾಗಿ ಸೇರಿಸಲಾಗುತ್ತೆ. ಸೊ ಅದು ಹೆಚ್ಚುವರಿಯಾಗಿ ಅಂದರೆ 2 ರೂಪಾಯಿ ನೀವೇನು ಹೆಚ್ಚು ಪಾವತಿಸ್ತೀರಿ, ಅದಕ್ಕೆ 50 ml ಹಾಲು ಹೆಚ್ಚುವರಿಯಾಗಿ ಸಿಗುತ್ತೆ. 1 ಲೀಟರ್ಗೆ 1000 ml ಹಾಲು ಇರುತ್ತೆ. ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನ ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಸೊ 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸೆ ಹಿಂದೆ 42 ರೂಪೀಸ್ ಇದೆ 1000 ml ಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆ ಮತ್ತು 42 ರೂಪಾಯಿ ಎರಡೂ ಸೇರಿಸಿದ್ರೆ 44 ರೂಪಾಯಿ 10 ಪೈಸೆ ಆಗುತ್ತೆ. ನಾವು 10 ಪೈಸೆ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದ್ ಕಡೆ 50 ml ಗೆ ಆಗ್ತಕ್ಕಂಥ 2 ರೂಪಾಯಿ 10 ಪೈಸೆ ನಲ್ಲಿ 10 ಪೈಸೆ ಕಡಿಮೆ ತೊಗೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ 10 ಪೈಸೆ ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಂಗಾಗಿ 20 ಪೈಸೆ ನಮ್ಗೆ ಕಡಿಮೆ ಆಗುತ್ತೆ. ಹಂಗ ನೋಡ್ಕೊಂಡ್ರೆ ನಾವು ಕೆಎಂಎಫ್ ಗೆ ನಾವು ಹೊರೆಯನ್ನ ನಾವೇ ಅದನ್ನು ಭರಿಸ್ತೀವಿ. ಹಾಲು ಉತ್ಪಾದಕರು ಏನಿದ್ದಾರೆ ಆ ರೈತರಿಗೆ ನಾನು ಮೊದಲನೇದಾಗಿ ತಮ್ಮ ಮೂಲಕ ಅವರಿಗೆ ನಾನು ವಿಶೇಷವಾಗಿ ಹೃದಯಪೂರ್ವಕವಾದಂತ ಅಭಿನಂದನೆಗಳನ್ನ ನಮ್ಮ ರೈತರಿಗೆ ಸಲ್ಲಿಸಕ್ಕೆ ನಾನು ಬಯಸ್ತೀನಿ. ಸೊ ಇವತ್ತು ನಾನು ಹೇಳಿದಂಗೆ ಏನು 98,17,000 ಲೀಟರ್ ಪ್ರತಿದಿನ ಶೇಖರಣೆ ಆಗ್ತಾ ಇದೆ. ಈ 98 ಲಕ್ಷ ಶೇಖರಣೆ ಆಗ್ತಕ್ಕಂಥ ಹಾಲಿನಲ್ಲಿ ಸರಿಸುಮಾರು 30 ಲಕ್ಷ ಲೀಟರ್ ನಾವು ಪೌಡರಿಗೆ ಕಳಿಸ್ತಾ ಇದ್ದೀವಿ. 30 ಲಕ್ಷ ಲೀಟರ್. ಸೊ 30 ಲಕ್ಷ ಲೀಟರ್ ಪೌಡರಿಗೆ ಹೋಗ್ತಕ್ಕಂಥ 30 ಲಕ್ಷ ಲೀಟರ್ ಏನು ನಾವು ಪೌಡರ್ ಕಳಿಸ್ತಾ ಇದೀವಿ. ಈ ಪೌಡರಿಗೆ ಹಾಲನ್ನ ಹೋಗ್ತಕ್ಕಂಥ ನಾವು ಸರಾಸರಿ ನೋಡೋದಾದ್ರೆ ಸೊ ಇಲ್ಲೂ ಒಂದ್ ಕಡೆಗೆ ನಮ್ಮ ಕ್ಯಾಪಿಟಲ್ ಅಂದ್ರೆ ಏನು ನಮ್ಮ ಸೊ ಬಂಡವಾಳವನ್ನ ಸ್ವಲ್ಪ ಡೆಡ್ ಆಗುತ್ತೆ. ದರ ಹೆಚ್ಚಳ ಬೇರೆ ರಾಜ್ಯಗಳಿಗೆ ನೋಡಿದ್ರೆ ನಮ್ದು ಇನ್ನೂ ಕಡಿಮೆ ಇದೆ. ಯಾವುದೇ ರಾಜ್ಯಕ್ಕಿಂತ ಜಾಸ್ತಿ ಇಲ್ಲ ಎಕ್ಸೆಪ್ಟ್ ತಮಿಳ್ನಾಡ್ದು ನಮ್ಮದು ಒಂದೇ ದರ ಇದೆ. ಇನ್ನು ಎಲ್ಲ ರಾಜ್ಯಗಳಲ್ಲಿ ಕೂಡ 5, 6, 7 ರೂಪಾಯಿ ಇವತ್ತು ಜಾಸ್ತಿ ಮಾಡೋದಕ್ಕಿಂತ ಜಾಸ್ತಿ ಇದೆ. ಇವತ್ತು ಸರ್ಕಾರ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕಾದ್ರೆ ಈ ಕಾರ್ಯಕ್ರಮವನ್ನು ಅನಿವಾರ್ಯವಾದಂಥ ತೀರ್ಮಾನ ಕೂಡ ಯಾವುದೇ ರಾಜ್ಯಕ್ಕಿಂತ ಹೆಚ್ಚಿಗೆ ಇಲ್ಲ, ಕಡಿಮೆ ಇದೆ. ಗ್ಯಾರಂಟಿಗಳನ್ನು ನಿಭಾಯಿಸೋಕ್ಕೋಸ್ಕರ ಬೆಲೆ ಏರಿಕೆ ಅನಿವಾರ್ಯ ಆಯ್ತಾ ಸರ್? ಅದಕ್ಕೆ ಸಂಬಂಧ ಇಲ್ಲ. ಇದೆ ಬೆಲೆ ಏರಿಸಕ್ಕೆ ಮೊದಲು ನಾವು ಗ್ಯಾರಂಟಿ ಕೊಡಲಿಲ್ವಾ? ಎಲ್ರಿಗೂ ಸರಬರಾಜು ಮಾಡಲಿಲ್ವ? ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಏರಿಕೆ ಮಾಡೋದು ಅಭಿವೃದ್ಧಿ ಕೆಲಸಗಳಿಗೆ ಮಾಡುವುದು. ದೇಶದಲ್ಲಿ ಯಾವ ರೀತಿ ಹೋಗ್ತದೆ ಆ ರೀತಿ ನಾವು ಹೋಗ್ಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.